ರೈತರಂದ ಹಿರಿಯ ನಾಗರಿಕರು ಮಹಿಳೆಯರನ್ನ ಕಾಯಿಸಿದ್ರೆ ಅದರ ದುಷ್ಪರಿಣಾಮವನ್ನು ಸಿಬ್ಬಂದಿಗಳು ಎದುರಿಸಬೇಕಾಗುತ್ತೆ ಅಂತ ಶಾಸಕ ಡಾಕ್ಟರ್ ಮಂತ್ರಗೌಡ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಶಾಸಕರು ರೈತರ ಸಮಸ್ಯೆಯನ್ನ ಆಲಿಸಿದ್ರು. ಬೆಳಿಗ್ಗೆ 10 ಗಂಟೆಯಿಂದ ನೆಮ್ಮದಿ ಕೇಂದ್ರದಲ್ಲಿ ಕುಳಿತಿದ್ದೇವೆ, ಇನ್ನೂ ಕೆಲಸವಾಗಿಲ್ಲ ಅಂತ ಮಹಿಳೆಯರು ದೂರಿದ್ರು. ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಕೆಲಸ ಮಾಡಿಕೊಡಬೇಕೆಂದು ಸೂಚಿಸಿದ್ರು. ಸರ್ ಅಲ್ಲಿ ಕಾರ್ಮಿಕ ಇಲಾಖೆ ಒಂದು ಖಾಲಿ ಜಾಗ ಉಂಟು. ನಮ್ಮ ರೆಕಾರ್ಡ್ ಉಟ್ಟೋದ್ರೆ ಅದನ್ನು ಶಿಫ್ಟ್ ಮಾಡೋದು ಚೆನ್ನಾಗಿ ಉಂಟದು. ಇಲ್ಲಿ ಎಲ್ಲರೂ ಇಲ್ಲೇ ಇದಾರಲ್ಲ ರೇಡಿಯೋರೇ ಒಂದು ಶಿಫ್ಟಿಂಗ್ ಮಾಡಿಸ್ರಿ ಈ ಜಾಗನ. ಇಲ್ಲಿ ಆ ಕಾರ್ಮಿಕ ಇಲಾಖೆ ಇದೆಯಲ್ಲ, ಇಲಾಖೆಗೆ ಶಿಫ್ಟ್ ಮಾಡಿಸ್ಕೊಳ್ಳಿ. ಒಂದು ಅರ್ಜಿ ಬರಬೇಡಿ ಡಿ ಸಿಗೆ, ಬರೀ ಇಲ್ಲಿಂದ ಆ ಕಡೆಗೆ ಹಾಕಿ. ಇದರಲ್ಲಿ ಹೋದ್ರೆ ಅದೀಗ ಸ್ಮೆಲ್ ಹೋದ್ರೆ ರಿಪೇರಿ ಮಾಡ್ಲಿಕ್ಕೆ ಇವು ತೆಗಿಲೇಬೇಕು. ಈಗ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವ, 5 ಲಕ್ಷ ಇದೆ, 5 ಲಕ್ಷ ಮಾಡಿಸ್ಕೊಳ್ಳಿ. ಮಳೆ ಇದ್ದಲ್ಲಿ ನಿಲ್ಸಿರೋದು ಇದು ಬಿಡಿ, ಇದನ್ನು ಖಾಲಿ ಮಾಡಿಸಿ ಇದು ಕ್ಲಿಯರ್ ಬೇಕಾ ವಾಪಸ್ ಬನ್ನಿ ಆಯ್ತಾ. ಕಾರ್ಮಿಕ ಇಲಾಖೆ ಇದೆ. ಈಗ ಅಜ್ಜಿಗೆ 2,000 ರೂಪಾಯಿ ಈಸಾಗ ಬರ್ತದೆ. ಈಗ ಅಕೌಂಟ್ ಐತಾ? ಅಕೌಂಟ್ ಮಾಡಿಸಿದ್ದೀರಾ? ಹೊಸದು ಮಾಡಿಸಿ. ಈಗ ಹೊಸದು ಮಾಡಿಸಿ ಅಜ್ಜಿ ಆಧಾರ್ ಬಂದ್ರೆ ಮುಗಿಸಿ ಬೇಗ. ನೋಡ್ರಿ ಒಂದು ನಿಮಿಷ ಎಷ್ಟು ಕಪ್ಪುರಮ್ಮ ನೀವು ವಯಸ್ಸಾಗಿ ಎಷ್ಟೇ ನೋಡಿ ಬೇಗ ಟಕ್ ಯಾರ ಮೈಲ್ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಅಲ್ಲಪ್ಪ ಅಲ್ಲಿ 4-5 ವಯಸ್ಸಾಗಿರೋರು ಅವರೇ. ಫಸ್ಟ್ ಹಿರಿಯವ್ರನ್ನ ಮುಗಿಸ್ಬಿಟ್ಟು ಕಳಿಸ್ಬಿಡಿ ಬೇಗ, ಆಯ್ತಾ? ಬೇಗ ಕಳಿಸ್ಬಿಡಿ. ನಾನು ಈಗ ಹೊಸ ಅಕೌಂಟ್ ಮಾಡಿಸ್ಬೇಕು ಸಲೀಮ್ ಅವರು. ಸಿರಿಗೌಡ್ರೆ ಬೇಗ ಕರ್ಕೊಂಡು ಅಮ್ಮ 10ವರೆಗೆ ಬಂದವ್ರು ಇವ್ರು ಬೆಳಿಗ್ಗೆ. ಹೇಳಿ ಲಾಗಿನ್ ಹಾಕೊಂಡು ಲೇಟ್ ಯಾರು ಮಾಡೋದಮ್ಮ? OTP ಜನರೇಟ್ ಮಾಡೋದು ಯಾರಮ್ಮ? ನೀವು ಕೇಳಿದ್ರೆ OTP ಜನರೇಟ್ ಆಗುತ್ತಲ್ವಾ? ಮಾಡಿ ಒಂದೊಂದು ನಾವು ಕೇಳ್ಕೊಂಡ್ಬಿಟ್ಟಿದ್ದೀವಿ. 10ವರೆ ಬೇಗ ಮುಗಿಸಮ್ಮ. 10ವರೆಗೆ ಬಂದಿದ್ದೀರಾ? 10ವರೆಯಿಂದ ಬಂದ್ರೆ ಪಾಪ ಇದು ಆಲ್ಸೋ ಇದು ಚಾಲೆಂಜ್ ಗೊತ್ತವರು. ಮತ್ತೆ 10ವರೆಗೆ ಬಂದು ಯಾರು ಪಾಪ ಜನ ಕಾಯಿಸ್ತಿರಲ್ಲ ಇಲ್ಲಿ ಹಿಂಗೆ ಆಯ್ತು. ಸಲೀಮು ಸ್ವಲ್ಪ ಚೂಪ್ ಮಾಡ್ತಾ ಬನ್ನಿ. ನೀವು ಎಷ್ಟು ಗಂಟೆಗೆ ಬಂದ್ರಮ್ಮ? ಬೆಳಿಗ್ಗೆ 10 ಗಂಟೆಗೆ ಬಂದವ್ರು ಇವರೆಲ್ಲ. ಅರ್ಥ ಮಾಡ್ಕೊಳ್ಳಿ, ಸರ್ವರ್ ಡೌನ್ ಅಂತ ಯಾರು ಹೇಳ್ತಾರೆ ಇಲ್ಲಿಗೆ. ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಕಾಂತರಾಜು, ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಬಿಬಿ ಸತೀಶ್, ಜೆಎಲ್ ನಾಗರಾಜ್, ಡಿಸಿಸಿ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಈ ಸಂದರ್ಭ ಹಾಜರಿದ್ದರು.